ಎಂಟ್ರೆನ್ಸು ಫಸ್ಟ್ ದೇವಸ್ಥಾನ ಹೋಗಿದ್ದ ಮುಂಚೆ ಕಾಲು ತೊಳ್ಕೊಂಡು ಹೋಗೋಣ ಬನ್ನಿ. ದೇವಸ್ಥಾನ ನೋಡಿ ಇಲ್ಲಿ ಕಾಣಿಸುತ್ತೆ ಇದೆ ದೇವಸ್ಥಾನ ಒಳಗಡೆ. ಇಲ್ಲೂ ಪಾರ್ಕಿಂಗ್ ಇದೆ, ಹತ್ತು ಕಡೆನೂ ಪಾರ್ಕಿಂಗ್ ಇದೆ, ಎರಡು ಸೈಡು ಪಾರ್ಕಿಂಗ್. ಇಲ್ಲಿ ಬಟ್ಟು ಬಂದು ಬ್ಲೂ ಕಲರ್ ಜನ ಇದ್ದಾರೆ ಜಾಸ್ತಿ. ಇದೆ ನಮ್ಮ ಬಾಸು ಊಟದ ವ್ಯವಸ್ಥೆನೂ ಇದೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ತಾತ ಕೊಡ್ತಾ ಇರೋದು ಒಂದು 10-15 ಇಯರ್ಸ್ ಅಂತಂದ ಇದ್ದೇ ತಾತನೇ ಕೊಡ್ತಾ ಇರೋದು. ದಯವಿಟ್ಟು ಯಾರು ಊಟನ ವೇಸ್ಟ್ ಮಾಡಬೇಡಿ. ಇಂದಿರ ತುಂಬ ಎಂಟ್ರೆನ್ಸಿಂದ ಬಂದರೆ ಇಲ್ಲಿ ಫಸ್ಟು ಕಾಲು ತೊಳ್ಕೊಬೇಕು. ಬನ್ನಿ ಇವಾಗ ಕಾಲು ತೊಳ್ಕೊಳೋಣ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಆಮೇಲೆ ಇಲ್ಲಿ ಇದು ಕಾಲು ತೊಳ್ಕೊಳೋ ಜಾಗ. ಫಸ್ಟ್ ದೇವಸ್ಥಾನ ಒಳಗಡೆ ಹೋಗಿದ್ದ ಮುಂಚೆ ಕಾಲು ತೊಳ್ಕೊಂಡು ಹೋಗೋಣ ಬನ್ನಿ. ಫೈನಲಿ ಕಾಲು ತೊಳ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ದೇವಸ್ಥಾನ ಒಳಗಡೆ ಇನ್ನು ಜಾಗ ಇದೆ ನೋಡಿ, ಇಲ್ಲಿ ಕಾಣಿಸುತ್ತೆ ಇದೆ ದೇವಸ್ಥಾನ ಒಳಗಡೆ ಹೋಗೋ ದಾರಿ ಇದು. ಅಲ್ಲಿದೆ ನೋಡಿ, ಅದು ಮೇಯ್ನ್ ದೇವಸ್ಥಾನ. ಒಳಗಡೆ ಹೋಗಿ ಇನ್ನು ಮುಂದೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ದೇವಸ್ಥಾನ ಔಟ್ಸೈಡು ಇಲ್ಲೂ ಪಾರ್ಕಿಂಗ್ ಇದೆ, ಹತ್ತು ಕಡೆನೂ ಪಾರ್ಕಿಂಗ್ ಇದೆ, ಎರಡು ಸೈಡು ಪಾರ್ಕಿಂಗ್ ಇದೆ. ಇದು ಎಂಟ್ರೆನ್ಸು. ಇಲ್ಲಿ ಏನಾನ ಅರ್ಕೆ ಗಿರ್ಕೆ ಇದ್ದರೆ, ದಾನ ಏನಾರ ಕೊಡೋದಿದ್ರೆ, ಅಕ್ಕಿ ಎಲ್ಲ ಅಲ್ಲಿ ಕೊಡ್ಬೋದು. ಫೈನಲಿ ಒಳಗಡೆಗೆ ಹೋಗ್ತಾಯಿದ್ದೀವಿ. ದೇವ್ರದ್ದು ದೇವಸ್ಥಾನದ್ದು ದೊಡ್ಡ ದೇವಸ್ಥಾನ. ಮತ್ತು ಇಲ್ಲಿ ಬಟ್ಟು ಬಂದು ಬ್ಲೂ ಕಲರ್ದು ಯೂಸ್ ಮಾಡೋದಿರೋ, ಬ್ಲೂ ಕಲರ್ ಬಟ್ಟೆ ಯೂಸ್ ಮಾಡಿ ಬಟ್ಟಿಕೊಂಡು ಹೋಗ್ತಾಯಿದ್ದೀವಿ. 50 ರೂಪೀಸ್ ದರ್ಶನ ಕೂಡ ಇದೆ. ಇದು ಫ್ರೀ ದರ್ಶನ, ಜನ ಏನು ಕಮ್ಮಿ ಇದ್ದಾರೆ. ಫ್ರೀ ದರ್ಶನಕ್ಕೆ ಹೋಗೋಣ ಬನ್ನಿ. ನೋಡಿ ಗೈಸ್, ಇಲ್ಲಿ ಆಚೆ ದೇವ್ರದ್ದು ವಿಗ್ರಹ ಎಲ್ಲ ಇಟ್ಟಿದ್ದಾರೆ. ಬರೋವಾಗ ತೋರಿಸ್ತೀನಿ ಬನ್ನಿ. ಓ ಗಾಯ್ಸ್, ಜನ ಇದ್ದಾರೆ ಜಾಸ್ತಿ ನೋಡಿ, ನೋಡ್ಬೋದು. ಫುಲ್ಲು ಜನ, ಅಲ್ಲಿಂದ ಫುಲ್ಲು ಜನ. ಅದು ಫ್ರೀ ದರ್ಶನ. ಪಕ್ಕದಲ್ಲೇ 50 ರೂಪೀಸ್ ದರ್ಶನಗಳಿದೆ. ಬಟ್ಟಿಕ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದೇ ಗಾಯ್ಸ್ ಮೇನ್ ದೇವಸ್ಥಾನ. ಫಸ್ಟು ಇನ್ನೊಂದು ಚಿಕ್ಕ ದೇವಸ್ಥಾನ ಇತ್ತು ಗಾಯ್ಸ್, ಈ ಜಾಗದಲ್ಲಿ ಚಿಕ್ಕ ದೇವಸ್ಥಾನ ಇತ್ತು, ಅದನ್ನು ರಿನೋವೇಟ್ ಮಾಡಿ ಇವಾಗ ಇಷ್ಟು ಜಾಗದಲ್ಲಿ ದೊಡ್ಡ ದೇವಸ್ಥಾನ ಮಾಡಿದ್ರು. ಅಂದರೆ ನೋಡಿ, ಅಜ್ಜಿ ಕೂತ್ಕೊಂಡಿದ್ದಾರಲ್ಲ, ಅವರೇ 50 ರೂಪೀಸ್ ದರ್ಶನ್ ಟಿಕೆಟ್ ಕೊಡೋರು. ಬನ್ನಿ ಒಳಗಡೆಗೆ ಹೋಗಿ, ಒಳಗಡೆ ಯಾವ ದೇವರಿದೆ ಎಲ್ಲ ತೋರಿಸ್ತೀನಿ ಬನ್ನಿ. ಅಲ್ಲಿಂದ ಇಲ್ಲಿವರೆಗೂ ರೀಚ್ ಆಗಿದ್ದೀವಿ. ಇಲ್ಲಿ ಮುಂದೆ ಡೋರ್ ಐತಲ್ಲ, ಅಲ್ಲಿ ಲೆಫ್ಟ್ ಹೋದರೆ ಒಳಗಡೆನೇ ಇರೋ ದೇವಸ್ಥಾನ. ಬೇಜಾನ್ ದೊಡ್ಡ ದೇವಸ್ಥಾನ ಒಳಗಡೆ ಬನ್ನಿ. ಬಂದಿದ್ದೀವಿ. ಫಸ್ಟ್ ದೇವರು ನೋಡಿ, ಮಹಾಗಣಪತಿ ಹಾಕೊಂಡು ನೋಡಿ, ಫುಲ್ಲು ದೇವಸ್ಥಾನ ಗೈಸ್. ಇಷ್ಟು ದೊಡ್ಡ ದೇವಸ್ಥಾನ ಅಲ್ಲ, ಆಂಜನೇಯ ಸ್ವಾಮಿ ಥರ ತೋರಿಸ್ತೀನಿ. ನೆಕ್ಸ್ಟು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗೋಣ ತೋರಿಸ್ತೀನಿ. ಆಮೇಲೆ ಗೈಸ್, ಇದು ಶನಿ ಮಹಾತ್ಮ ಸ್ವಾಮಿ. ಹಂಗೆ ಮುಂದೆ ಬಂದರೆ ಇಲ್ಲಿ ವೆಂಕಟೇಶ್ವರ ನಾರಾಯಣ ಸ್ವಾಮಿ, ಲಕ್ಷ್ಮೀ ಅಮ್ಮನವರು ಇಬ್ಬರು ಇದ್ದಾರೆ. ಹಂಗೆ ಮುಂದೆ ಹೋಗ್ತಾ ಇದ್ದಾರೆ. ನೆಕ್ಸ್ಟು ಮಂಜುನಾಥ ಸ್ವಾಮಿ ಗೈಸ್, ಮಂಜುನಾಥ ಸ್ವಾಮಿ ನೋಡ್ಕೊಳ್ಳಿ. ಆಮೇಲೆ ಹಂಗೆ ಮುಂದೆ ಹೋದರೆ ನೆಕ್ಸ್ಟು ಪಾರ್ವತಿ ಅಮ್ಮನವರು. ಇವಾಗ ಪಾರ್ವತಿ ಅಮ್ಮನವರು ನೋಡ್ಕೊಳ್ಳಿ. ಆಮೇಲೆ ಇಷ್ಟು ದೇವರು ಇದೊಂದು ದೇವಸ್ಥಾನದಲ್ಲಿ ಇರುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಬಂದರೆ ನಿಮಗೆ ನವಗ್ರಹ, ಎಲ್ಲ 9 ನವಗ್ರಹನೂ ನಿಮಗಿದೆ ನೋಡ್ಬೋದು. ಆಮೇಲೆ ಇಲ್ಲಿ ಬಂದರೆ ನಮ್ಮ ಬಾಸು ಆಂಜನೇಯ ಸ್ವಾಮಿ. ಇದು ಗೈಸ್, ಉಂಡಿಗೆ ಕಾಸು ಹಾಕಕ್ಕೆ ಬಂದೆ. ಸ್ಕ್ಯಾನರ್ ಕೂಡ ಇಟ್ಟಿದ್ದಾರೆ ಗೈಸ್. ಕಾಪಾಡಪ್ಪ ಅಂದ್ಕೊಂಡು ಆಂಜನೇಯ ಸ್ವಾಮಿಗೆ ಒಂದು ಕೈ ಮುಕ್ಕೊಂಡು ಇವಾಗ ಸ್ವಲ್ಪ ಕುತ್ಕೊಂಡು ಹೋಗೋದು ಬನ್ನಿ. ಫೈನಲಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀನಿ. ನೋಡ್ಬೋದು ಬೇಜಾನ್ ಜನ. ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಬಂದು ಕುತ್ಕೊಂಡಿದ್ದೀನಿ. ಸ್ವಲ್ಪ ಕುತ್ಕೊಂಡು ಆಚೆ ಹೋಗೋದೆ, ಆಚೆ ಹೋಗಿ ತೋರಿಸ್ಬೋದು. ಫೈನಲ್ಲಿ ಕುತ್ಕೊಂಡಿದ್ದೆಲ್ಲ ಆಯಿತು. ಇವಾಗ ಆಚೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಊಟದ ವ್ಯವಸ್ಥೆನೂ ಇದೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಆಚೆ ತೋರಿಸ್ತೀನಿ ಬನ್ನಿ. ನೋಡಿ ಇದೆ ಆಚೆ ಹೆಂಗಿದೆ ದೇವಸ್ಥಾನ ಆಚೆ. ಇದು ಊಟಕ್ಕೆ ಹೋಗೋ ದಾರಿ. ಏನಿಲ್ಲ ಅಂದರೂ ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆವಾಗಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಏನೇನು ಒಂದು 20 ಇಯರ್ಸ್, ಒಂದು 10-15 ಇಯರ್ಸಿಂದ ಆದರೂ ಪಕ್ಕ ಈ ದೇವಸ್ಥಾನಕ್ಕೆ ಮೋಸ್ಟ್ ರೀಸೆಂಟಾಗಿ ಬರ್ತಾಯಿರ್ತೀನಿ. ಒಂದು 1 ಮಂತು
ಒಂದೊಂದ್ಗಿಂತ 1 ಮಂತಲ್ಲೇ 2 ಟೈಮ್ಸು, ಇಲ್ಲ 1 ಮಂತ್ ಒನ್ಸು, 2 ಮಂತ್ ಒನ್ಸು ಹಂಗೆ ನೋಡಿ ಗೈಸ್. ಅಲ್ಲೇ ಇದೆಲ್ಲ ಶೆಡ್ಡು, ಆ ಶೆಡ್ಡಲ್ಲೇ ಊಟ ಎಲ್ಲ ಇರೋದು. ಮತ್ತು ಇಲ್ಲೊಂದು ಪ್ರಸಾದ ಕೊಡ್ತಾರೆ ಗೈಸ್. ಆ ಪ್ರಸಾದ ಒಂದು ತೋರಿಸ್ತೀನಿ ಬನ್ನಿ. ಆ ಪ್ರಸಾದ ಚಿಕ್ಕ ವಯಸ್ಸಿಂದ ಬಲ್ಲೆ ಫೇಮಸ್ಸು. ಒಂಥರ ಸ್ವೀಟ್ ರೈಸ್ ಅಂದ್ಕೊಳ್ಳಿ. ಅದು ಆಚೆ ಕೊಡ್ತಾರೆ, ಆಚೆ ಈಸ್ಕೊಂಡು ಇಲ್ಲಿ ಮತ್ತೆ ಕ್ಯೂ ಸ್ಟಾರ್ಟ್ ಆಗಿದೆ. ಅಲ್ಲಿ ಆಚೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಗೈಸ್, ಅಲ್ಲೇ ಊಟದ ವ್ಯವಸ್ಥೆ ಇರೋದು ಗೈಸ್. ಈ ಇದ್ದೇ ತಾತ ಕೊಡ್ತಾ ಇರೋದು. ಒಂದು 10-15 ಇಯರ್ಸ್ ಅಂತಂದ ಇದ್ದೇ ತಾತನೇ ಕೊಡ್ತಾ ಇರೋದು ಈ ಪ್ರಸಾದ. ನಾನು ಚಿಕ್ಕ ವಯಸ್ಸು ಹೋಗುವಾಗ ಸ್ವಲ್ಪ ಹೆಂಗಾಗಿದ್ರು, ಇವಾಗ ಸ್ವಲ್ಪ ಓಲ್ಡ್ ಆಗಿದ್ದಾರೆ. ಇದೇ ಇವರೇ ಕೊಡ್ತಾ ಇರೋದು ಪ್ರಸಾದ. ಫೈನಲಿ ಪ್ರಸಾದ ಸಿಕ್ತು ನೋಡಿ ಗೈಸ್. ಇದೆ ಈ ಪ್ರಸಾದನೇ ನಾನು ಹೇಳಿದ್ದು. ಚಿಕ್ಕ ವಯಸ್ಸಿಂದ ಇದ್ದೇ ಟೇಸ್ಟು. ಬೆಳಗ್ಗೆ ನೈವೇದ್ಯ ಮಾಡಿ ಕೊಡ್ತಾರೆ. ಇದು ಪ್ರಸಾದ ಆಚೆ ತಿನ್ನಲ್ಲ, ಫುಲ್ಲು ಸ್ವೀಟಾಗಿದೆ ಗೈಸ್. ಸಕ್ಕರೆ ಯೂಸ್ ಮಾಡಲ್ಲ ಅಂತೆ, ಬರೀ ಇದು ಮಾತ್ರ ಯೂಸ್ ಮಾಡೋದು. ಫುಲ್ಲು ಸ್ವೀಟಾಗಿದೆ. ಇಲ್ಲಿ ನೋಡಿ, ಇಲ್ಲೇ ಊಟದ ಲೈನು ಅಲ್ಲಿದೆ, ಅಲ್ಲೇ ಊಟ ಕೊಡೋದು. ಹೋಗ್ತಾ ಇದ್ದೀವಿ. ಊಟ ಇಸ್ಕೊಂಡ್ಮೇಲೆ ಸಿಗ್ತೀನಿ ಬನ್ನಿ. ಇಟ್ಟಿರ್ತಾರೆ, ನಾವೇ ಎತ್ಕೊಬೇಕು. ಅನ್ನ ಹಾಕಿದ್ರು. ಇವಾಗ ಅಲ್ಲೇ ಸಾರು ಹಾಕ್ತಾಯಿದ್ದಾರೆ. ಸಾರು ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸಾರ್ದು ತಪ್ಪಲೆ ನೋಡ್ತೀನಿ ನೋಡಿ, ಟೆನ್ಷನಾಗಿ ಹೋಗ್ತೀರಾ. ಸ್ವಲ್ಪ ಹಾಕೋಣ. ಹಾಂ ನನಗೆ ಅನ್ನ ಸಾರು ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ ಬನ್ನಿ. ಫೈನಲಿ ಊಟ ಆಯಿತು ಗೈಸ್. ಊಟ ಆದಮೇಲೆ ಅವ್ರವ್ರ ತಟ್ಟೆಗಳೆಲ್ಲ ಅವ್ರವರೇ ತೊಳೆದಿಡ್ಬೇಕಿಲ್ಲಿ ಗೈಸ್. ಮತ್ತು ಇನ್ನೊಂದು ತೋರಿಸ್ತೀನಿ ಬನ್ನಿ, ಸೀರಿಯಸ್ ವಿಚಾರ ನೋಡಿ ಗೈಸ್. ಎಷ್ಟು ಊಟ ವೇಸ್ಟ್ ಮಾಡಿದ್ದಾರೆ. ಇಲ್ಲಿ ಬರೋರಿಗೆಲ್ಲ ನಾನು ಕೇಳ್ಕೊಳೋದೊಂದೇ, ಯಾರು ಊಟನ ವೇಸ್ಟ್ ಮಾಡಬೇಡಿ. ಅದೇ ಊಟ ಇದ್ದಿದ್ರೆ ಇನ್ನೂ ಒಂದು 10 ಜನ 20 ಜನ ತಿಂತಾಯಿದ್ರು. ಏನಕ್ಕೆ ಆ ಊಟನ ವೇಸ್ಟ್ ಮಾಡ್ತೀರಾ? ಇಲ್ಲಿ ಬರೋರೆಲ್ಲರಿಗೂ ನಾನು ಕೇಳ್ಕೊಳೋದೊಂದೇ, ಈ ವಿಡಿಯೋ ಯಾರು ನೋಡ್ತಾಯಿದ್ದೀರೋ ದಯವಿಟ್ಟು ಯಾರು ಊಟನ ವೇಸ್ಟ್ ಮಾಡಬೇಡಿ. ಇಲ್ದಿರೋರು ತುಂಬ ಜನ ಇದ್ದಾರೆ, ಯೋಚನೆ ಮಾಡಿ ಹಾಕ್ಸ್ಕೊಳ್ಳಿ, ತಿನ್ನಿ. ನೋಡಿ ಗೈಸ್, ಎಲ್ಲ ದೇವ್ರದ್ದು ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಆಂಜನೇಯ ಸ್ವಾಮಿದು 2 ದೊಡ್ಡ ವಿಗ್ರಹ ಇಟ್ಟಿದ್ದಾರೆ. ಮತ್ತು ನಿಮಗೆಲ್ಲ ನೋಡ್ತಾ ಇರ್ಬೋದು, ಅಲ್ಲೂ ತುಂಬ ವಿಗ್ರಹಗಳಿದೆ ನೋಡಿ ಗೈಸ್. ಇಲ್ಲೂ ತುಂಬ ವಿಗ್ರಹಗಳಿದೆ. ದೇವರ ಹೆಸರುಗಳು ಏನು ಅಂತ ನಂಗೆ ಗೊತ್ತಿಲ್ಲ. ಇವ್ರು ನೋಡಿ ಗೈಸ್, ಇವರು ವಿಗ್ರಹಗಳನ್ನೆಲ್ಲ ತೊಳಿತಾ ಇದ್ದಾರೆ. ಏನು ದೇವರು ಅಂತ ಗೊತ್ತಿಲ್ಲಪ್ಪ. ಎಲ್ಲ ವಿಗ್ರಹಗಳಿಟ್ಟಿದ್ದಾರೆ ಗೈಸ್. ಇಲ್ಲಿ ಗಿಲಿ ಶಾಸ್ತ್ರ ಎಲ್ಲ ನಾನು ನಂಬಲ್ಲ. ನೋಡ್ರಿ, ಮನೆಯಲ್ಲಿ ಎಲ್ಲ ಆಯಿತು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಆಚೆಗೆ. ಏನಿಲ್ಲ ಸಮಾಚಾರ, ಇನ್ನು ಆಯ್ತೆಲ್ಲ. ಕೊಗ್ಲಳ್ಳಿ ದೇವಸ್ಥಾನ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ.